ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಈ ಬೆಳಗ್ಗೆ ನೀನು ಕಣ್ಣು ತೆರೆದಾಗ ಮನಸ್ಸು ತುಂಬ ಭಾರವಾಗಿದೆಯಾ? ಯಾರಿಗೂ ಹೇಳಲಾಗದ ಒಂದು ನೋವು ನಿನ್ನ ಹೃದಯದೊಳಗೆ ಮೌನವಾಗಿ ಕೂತಿದೆಯಾ? ಈ ವಿಡಿಯೋ ನೀನು ನೋಡುತ್ತಾ ಇದ್ದೀಯಾ ಅಂದರೆ ಇದು ಆಕಸ್ಮಿಕ ಅಲ್ಲ. ಸಾಯಿಬಾಬಾ ನಿನ್ನವರೆಗೂ ಒಂದು ಮಾತು ತಲುಪಿಸಬೇಕು ಅಂತ ಈ ಕ್ಷಣವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಮಗು, ಭಯಬೇಡ, ನಾನು ಇದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಏಕೆಂದರೆ ಇದು ನಿನ್ನ ಜೀವನದ ತಿರುವು ಆಗಬಹುದು. ಈ ಬೆಳಗ್ಗೆ ಸೂರ್ಯೋದಯವಾಗುವ ಮುನ್ನದ ಆ ಮೌನ ಕ್ಷಣದಲ್ಲಿ ನಿನ್ನ ಮನಸ್ಸು ಏನೋ ಭಾರವಾಗಿದೆಯಾ? ಯಾವುದೋ ಚಿಂತೆ, ಯಾರಿಗೂ ಹೇಳಲಾಗದ ನೋವು, ಅಥವಾ ಇಂದು ಏನಾಗುತ್ತೋ ಅನ್ನೋ ಅಜ್ಞಾತ ಭಯ. ಅದೇ ಕ್ಷಣದಲ್ಲಿ ನಿನ್ನ ಪಕ್ಕದಲ್ಲಿ ಯಾರು ಇಲ್ಲೋ ಅನ್ನೋ ಭಾವನೆ ಬಂದಾಗ ಸಾಯಿಬಾಬಾ ಮೌನವಾಗಿ ನಿಂತು ಹೇಳುತ್ತಾರೆ, ಮಗು ಭಯಪಡಬೇಡ, ನಾನು ಇದ್ದೀನಿ. ಈ ಒಂದು ಮಾತು ನಿನ್ನ ಹೃದಯದೊಳಗೆ ಬೆಳಕಿನಂತೆ ಪ್ರವೇಶಿಸಿದರೆ ಈ ಬೆಳಗ್ಗೆ ನಿನ್ನ ಜೀವನದ ಹೊಸ ಆರಂಭವಾಗಬಹುದು. ಬೆಳಗ್ಗೆ ಎಂದರೆ ಹೊಸ ಜೀವನ. ಪ್ರತಿ ಬೆಳಗ್ಗೆ ಒಂದು ಹೊಸ ಅವಕಾಶ. ನಿನ್ನೆ ನಡೆದ ತಪ್ಪುಗಳನ್ನು ಮರೆತು ಇಂದು ಹೊಸ ನಿರೀಕ್ಷೆ ಕಟ್ಟಿಕೊಳ್ಳುವ ಸಮಯ. ಆದರೆ ಹಲವರಿಗೆ ಬೆಳಗ್ಗೆ ಕೂಡ ಮನಸ್ಸು ಭಾರವಾಗಿರುತ್ತದೆ. ನಿನ್ನೆ ಕಣ್ಣೀರು ಒರೆಸಿಕೊಂಡು ಮಲಗಿದವರು, ಯಾರೋ ಕೈ ಬಿಟ್ಟ ನೋವಿನಲ್ಲಿ ಇರುವವರು, ಸಾಲ, ಕೆಲಸ, ಆರೋಗ್ಯ, ಕುಟುಂಬದ ಚಿಂತೆ, ದೇವರ ಮೇಲೆ ನಂಬಿಕೆ ಇದ್ದರೂ ಉತ್ತರ ಸಿಗದ ಪ್ರಶ್ನೆಗಳು, ಅಂತಹ ಎಲ್ಲರಿಗೂ ಸಾಯಿಬಾಬಾ ಹೇಳುತ್ತಾರೆ, ಬೆಳಗ್ಗೆ ಕಣ್ಣು ತೆರೆದಿರುವ ಅಂದರೆ ಇನ್ನೂ ನಿನ್ನ ಕತೆ ಮುಗಿದಿಲ್ಲ. ಸಾಯಿಬಾಬಾ ಮಾತುಗಳು ಹೃದಯಕ್ಕೆ ತಾಕುವ ಕ್ಷಣ. ನೀನು ಯಾವತ್ತಾದರೂ ಹೀಗೆ ಅಂದುಕೊಂಡಿದ್ದೀಯಾ? ನಾನು ಒಬ್ಬನೇ, ನನ್ನ ನೋವು ಯಾರಿಗೂ ಅರ್ಥವಾಗಲ್ಲ. ಆದರೆ ಮಗು, ನಿನ್ನ ಮೌನದೊಳಗಿನ ಕಣ್ಣೀರು ಕೂಡ ಸಾಯಿಬಾಬಾಗೆ ಕೇಳಿಸುತ್ತೆ. ಅವರು ನೋಡಿರುತ್ತಾರೆ ನಿನ್ನ ಸಹನೆಯನ್ನು, ನಿನ್ನ ಸಹಿಷ್ಣುತೆಯನ್ನು, ನಿನ್ನ ಭಕ್ತಿಯನ್ನು, ನಿನ್ನ ಮೌನದ ಪ್ರಾರ್ಥನೆಯನ್ನು. ಆದ್ದರಿಂದಲೇ ಅವರು ಹೇಳುತ್ತಾರೆ, ನೀನು ಸುಮ್ಮನೆ ಸಹಿಸಿಕೊಂಡಿರುವ ಪ್ರತಿ ಕ್ಷಣಕ್ಕೂ ನಾನು ಉತ್ತರ ಕೊಡುತ್ತೀನಿ. ಈ ಬೆಳಗ್ಗೆ ಒಂದು ಪ್ರಾರ್ಥನೆ. ಕಣ್ಣು ಮುಚ್ಚು, ಆಳವಾಗಿ ಉಸಿರು ತೆಗೆದುಕೋ. ಮನಸ್ಸಿನಲ್ಲಿ ಸಾಯಿಬಾಬಾವರ ಮುಖವನ್ನು ತಂದುಕೋ. ಅವರ ಶಾಂತ ನಗು, ಅವರ ಕಣ್ಣುಗಳಲ್ಲಿ ಇರುವ ದಯೆ, ಅವರ ಕೈ ನಿನ್ನ ತಲೆಯ ಮೇಲೆ ಇಟ್ಟಿರುವ ಭಾವನೆ. ಆ ಕ್ಷಣದಲ್ಲಿ ಅವರು ಹೇಳುತ್ತಾರೆ, ಇಂದು ನಿನ್ನ ದಿನ ಒಳ್ಳೆಯದಾಗುತ್ತದೆ. ಯಾಕಂದರೆ ನೀನು ಇನ್ನೂ ನಿಲ್ಲದೆ ಸಾಗುತ್ತಾ ಇದ್ದೀಯಾ. ನೋವು ಶಾಶ್ವತವಲ್ಲ ಮಗು. ನೋವು ಬಂದಾಗ ಹೀಗೆ ಅನಿಸುತ್ತೆ, ಇದು ಎಂದಿಗೂ ಹೋಗಲ್ಲ. ಆದರೆ ಸಾಯಿಬಾಬಾ ಹೇಳುತ್ತಾರೆ, ನೋವು ಬಂದಿರುವುದು ನಿನ್ನ ಶಕ್ತಿಯನ್ನು ಹೆಚ್ಚಿಸಲು. ಇಂದು ನೀನು ಅಳುತ್ತಿದ್ದೀಯಾ ಅಂದರೆ ನಾಳೆ ನೀನು ನಗುತ್ತೀಯಾ. ಇಂದು ನೀನು ಕಾಯುತ್ತಿದ್ದೀಯಾ ಆದರೆ ನಾಳೆ ನೀನು ಪಡೆದೇ ತೀರುತ್ತೀಯಾ. ಇಂದು ಉತ್ತರ ಇಲ್ಲ ಅಂದರೆ ಸಮಯ ಬಂದಾಗ ಸಾಯಿಬಾಬಾ ಸ್ವತಃ ಉತ್ತರ ಕೊಡುತ್ತಾರೆ. ನಂಬಿಕೆ ಅನ್ನೋ ಪದ ಏನು? ನಂಬಿಕೆ ಅಂದರೆ ಎಲ್ಲವೂ ಸರಿಯಾಗಿರುವಾಗ ದೇವರ ಮೇಲೆ ನಂಬುವುದು ಅಲ್ಲ. ಎಲ್ಲವೂ ತಪ್ಪಾಗುತ್ತಿರುವಾಗಲೂ ನನ್ನ ಸಾಯಿ ಇದ್ದಾರೆ ಅಂತ ನಿಲ್ಲುವುದು. ಆ ನಂಬಿಕೆಯೇ ನಿನ್ನ ಜೀವನದ ದಾರಿ ತೋರಿಸುವ ದೀಪ. ಈ ಬೆಳಗ್ಗೆ ಸಾಯಿಬಾಬಾ ಅವರ ಆಶೀರ್ವಾದ. ಇಂದು ಬೆಳಗ್ಗೆ ಸಾಯಿಬಾಬಾ ನಿನ್ನ ಕಡೆ ನೋಡಿ ಹೇಳುತ್ತಾರೆ, ಮಗು ನಿನ್ನ ಕಣ್ಣೀರು ವ್ಯರ್ಥವಾಗಲ್ಲ, ನಿನ್ನ ಪ್ರಾರ್ಥನೆ ನಿರ್ಲಕ್ಷ್ಯವಾಗಲ್ಲ, ನಿನ್ನ ಕಾಯುವಿಕೆ ಫಲವಿಲ್ಲದೆ ಹೋಗಲ್ಲ. ನಿನ್ನ ಜೀವನದಲ್ಲಿ ನಿಧಾನವಾಗಿ ಆದರೆ ಖಚಿತವಾಗಿ ಒಳ್ಳೆಯದಾಗುತ್ತಾ ಇದೆ. ನೀನು ಗಮನಿಸದಿದ್ದರೂ ಸಾಯಿಬಾಬಾ ಕೆಲಸ ಮಾಡುತ್ತಾ ಇದ್ದಾರೆ. ಜೀವನದ ಒಂದು ಪ್ರಯಾಣ. ಪ್ರತಿಯೊಬ್ಬರಿಗೂ ಒಂದೊಂದು ಹಂತ. ಯಾರಿಗೂ ಬೇಗ ಸಿಗುತ್ತೆ, ಯಾರಿಗೂ ತಡವಾಗುತ್ತದೆ. ಆದರೆ ಸಾಯಿಬಾಬಾ ಹೇಳುತ್ತಾರೆ, ತಡವಾದರೂ ನೀನು ಪಡೆಯುವುದು ಅತ್ಯುತ್ತಮವಾದದ್ದೇ. ಆದ್ದರಿಂದ ಹೋಲಿಕೆ ಬೇಡ, ಅಸೂಯೆ ಬೇಡ, ನಿರಾಶೆ ಬೇಡ. ನಿನ್ನ ಸಮಯ ಬರುತ್ತೆ. ಬೆಳಗಿನ ಸಂಕಲ್ಪ. ಇಂದು ಬೆಳಗ್ಗೆ
ಈ ಒಂದು ಸಂಕಲ್ಪ ಮಾಡಿಕೊ, ನಾನು ನನ್ನ ಮೇಲೆ ನಂಬಿಕೆ ಇಡುತ್ತೀನಿ, ನಾನು ಸಾಯಿಬಾಬಾವರ ಮೇಲೆ ನಂಬಿಕೆ ಇಡುತ್ತೀನಿ, ನಾನು ಧೈರ್ಯದಿಂದ ದಿನವನ್ನು ಎದುರಿಸುತ್ತೇನೆ, ನಾನು ಒಳ್ಳೆಯದನ್ನೇ ನಿರೀಕ್ಷಿಸುತ್ತೀನಿ. ಈ ಸಂಕಲ್ಪವೇ ನಿನ್ನ ದಿನವನ್ನು ಬದಲಾಯಿಸುತ್ತದೆ. ಮಗು, ನೀನು ಈ ವಿಡಿಯೋ ನೋಡುತ್ತಾ ಇದ್ದೀಯಾದರೆ ಇದು ಕೇವಲ ಆಕಸ್ಮಿಕ ಅಲ್ಲ. ಸಾಯಿಬಾಬಾ ನಿನ್ನವರೆಗೂ ಈ ಸಂದೇಶ ತಲುಪಿಸಬೇಕೆಂದುಕೊಂಡಿದ್ದಾರೆ. ನಿನ್ನ ಜೀವನದಲ್ಲಿ ಒಳ್ಳೆಯದಾಗೋ ಸಮಯ ಹತ್ತಿರದಲ್ಲಿದೆ. ಸಾಯಿಬಾಬಾ ಈ ವಿಡಿಯೋ ನೋಡುವ ಪ್ರತಿಯೊಬ್ಬರಿಗೂ ಶಾಂತಿ ಕೊಡಿ, ಆರೋಗ್ಯ ಕೊಡಿ, ಸಮಾಧಾನ ಕೊಡಿ ಮತ್ತು ಅವರ ಕಷ್ಟಗಳಿಗೆ ಪರಿಹಾರ ಕೊಡಿ. ಸಾಯಿಬಾಬಾ ನಿನ್ನನ್ನು ನೋಡುತ್ತಾ ಇದ್ದಾರೆ. ನೀನು ಯಾರಿಗೂ ಹೇಳದ ನೋವಿದೆ ಅಲ್ಲವಾ? ಸರಿಯಾಗುತ್ತಾ ಅನ್ನೋ ಅನುಮಾನ, ನನ್ನ ಜೀವನಕ್ಕೆ ಬೆಳಕು ಬರುತ್ತಾ ಅನ್ನೋ ಪ್ರಶ್ನೆ, ಅದನ್ನೆಲ್ಲ ನೀನು ಮೌನವಾಗಿ ಸಹಿಸಿಕೊಂಡಿದ್ದೀಯಾ? ಆ ಮೌನವೇ ಸಾಯಿಬಾಬಾ ಅವರಿಗೆ ದೊಡ್ಡ ಪ್ರಾರ್ಥನೆ. ಅವರು ಹೇಳುತ್ತಾರೆ, ಮಗು, ನೀನು ಯಾರಿಗೂ ಹೇಳದ ಕಣ್ಣೀರು ಕೂಡ ನನ್ನ ಹೃದಯಕ್ಕೆ ತಲುಪಿದೆ. ಯಾಕೆ ಕಷ್ಟ ಬರುತ್ತೆ? ಈ ಪ್ರಶ್ನೆ ಎಲ್ಲರಿಗೂ ಬರುತ್ತೆ ಮಗು. ನಾನು ಯಾರಿಗೂ ಕೆಡುಕು ಮಾಡಿಲ್ಲ, ಹಾಗಾದರೆ ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಕಷ್ಟ? ಸಾಯಿಬಾಬಾ ಉತ್ತರ ಕೊಡುತ್ತಾರೆ, ನಿನ್ನನ್ನು ಮುರಿಯಲು ಅಲ್ಲ, ನಿನ್ನನ್ನು ಬಲಿಷ್ಠನಾಗಿಸಲು. ಹೂವು ಕೂಡ ಅರಳೋ ಮೊದಲು ಒತ್ತಡ ಸಹಿಸಬೇಕು. ಹಾಗೆ ನಿನ್ನ ಜೀವನದಲ್ಲೂ ಒಂದು ಸುಂದರ ಬೆಳಕು ಬರೋ ಮೊದಲು ಸ್ವಲ್ಪ ಕತ್ತಲೆ ಅಗತ್ಯ. ನೀನು ಒಬ್ಬನೇ ಅಲ್ಲ, ಇದು ನೆನಪಿಟ್ಟಿಕೋ ಮಗು. ನೀನು ಒಬ್ಬನೇ ಅಲ್ಲ, ನಿನ್ನ ಹಿಂದೆ ಸಾಯಿಬಾಬಾ ಅವರ ಆಶೀರ್ವಾದ ನಿಂತಿದೆ. ನಿನ್ನ ಮುಂದೆ ಒಳ್ಳೆಯ ದಿನಗಳು ಕಾಯುತ್ತಿವೆ. ನೀನು ದಣಿದಾಗ ಸಾಯಿಬಾಬಾ ನಿನ್ನ ಹೊತ್ತುಕೊಂಡಿದ್ದಾರೆ. ನೀನು ಅಳುವಾಗ ಅವರು ಮೌನವಾಗಿ ಕಣ್ಣೀರು ಒರೆಸಿದ್ದಾರೆ. ಇಂದು ಬೆಳಗ್ಗೆ ಈ ಒಂದು ಸಂಕೇತ ನೀನು ಈ ವಿಡಿಯೋ ನೋಡುತ್ತಾ ಇದ್ದೀಯಾ ಅಂದರೆ ಇದು ಕೇವಲ ಸಮಯ ಕಳೆಯಲು ಅಲ್ಲ, ಇದು ಒಂದು ಸಂಕೇತ. ಸಾಯಿಬಾಬಾ ಹೇಳುತ್ತಾ ಇದ್ದಾರೆ, ನಿನ್ನ ಕಾಯುವಿಕೆ ಮುಗಿಯುತ್ತಿದೆ. ಈ ಬೆಳಗ್ಗೆ ನಿನ್ನ ಜೀವನದಲ್ಲಿ ಹೊಸ ಶಕ್ತಿ ಪ್ರವೇಶಿಸುತ್ತಿದೆ. ಧೈರ್ಯ ಅಂದರೆ ಏನು? ಧೈರ್ಯ ಅಂದರೆ ನೋವು ಇಲ್ಲದಿರುವುದು ಅಲ್ಲ, ನೋವಿದ್ದರೂ ಮುಂದೆ ಹೆಜ್ಜೆ ಇಡುವುದು. ನಿನ್ನ ಆ ಧೈರ್ಯವನ್ನೇ ಸಾಯಿಬಾಬಾ ನೋಡುತ್ತಿದ್ದಾರೆ. ಅದಕ್ಕೆ ಅವರು ಹೇಳುತ್ತಾರೆ, ನೀನು ಇಷ್ಟು ದಿನ ನಿಂತಿದ್ದೀಯಾದರೆ ಇನ್ನೂ ಸ್ವಲ್ಪ ನಿಲ್ಲು. ಅದ್ಭುತ ನಿನ್ನತ್ತ ಬರುತ್ತಿದೆ. ಹೋಲಿಕೆ ನಿಲ್ಲಿಸು. ಇತರರ ಜೀವನ ನೋಡಿ ಮನಸ್ಸು ನೋವಾಗುತ್ತಾ? ಅವರಿಗೆ ಎಲ್ಲವೂ ಇದೆ, ನನಗೆ ಮಾತ್ರ ಏನೂ ಇಲ್ಲ. ಮಗು, ಪ್ರತಿಯೊಬ್ಬರ ಕತೆ ಬೇರೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಪಾಲಿನ ಸಂತೋಷ ನಿನ್ನ ಸಮಯಕ್ಕೆ ಬರುತ್ತೆ. ಬೇರೆಯವರ ಗಡಿಯನ್ನು ನೋಡಿ ನಿನ್ನ ಸಮಯ ಅಳೆಯಬೇಡ. ಇಂದು ನಿನ್ನ ಪ್ರಾರ್ಥನೆ ಕೇಳಿಸಿಕೊಂಡಿದೆ. ಈ ಬೆಳಗ್ಗೆ ನಿನ್ನ ಮನಸ್ಸಿನಲ್ಲಿ ಬಂದಿರುವ ಒಂದು ಪ್ರಾರ್ಥನೆ, ಬಾಬಾ ಸಾಕು, ಇನ್ನೂ ಒಳ್ಳೆಯದಾಗಲಿ. ಅದೇ ಪ್ರಾರ್ಥನೆಗೆ ಸಾಯಿಬಾಬಾ ನಗುತ್ತಾ ಉತ್ತರ ಕೊಡುತ್ತಿದ್ದಾರೆ, ಸಾಕು ಮಗು, ಇನ್ನು ನೀನು ನಗುವ ಸಮಯ. ಜೀವನ ನಿನ್ನ ವಿರುದ್ಧ ಅಲ್ಲ, ಕೆಲವೊಮ್ಮೆ ಎಲ್ಲವೂ ನಮ್ಮ ವಿರುದ್ಧ ಆಗುತ್ತಾ ಇದೆ ಅನ್ನಿಸುತ್ತಿದೆ. ಆದರೆ ಸತ್ಯ ಏನು ಗೊತ್ತಾ? ಜೀವನ ನಿನ್ನ ವಿರುದ್ಧ ಅಲ್ಲ, ಜೀವನ ನಿನ್ನನ್ನು ಹೊಸದಾಗಿ ರೂಪಿಸುತ್ತಿದೆ. ಸಾಯಿಬಾಬಾ ನಿನ್ನ ಜೀವನವನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ. ಈ ಬೆಳಗ್ಗೆ ಒಂದು ಮಾತು ನೆನಪಿಟ್ಟಿಕೋ, ನೀನು ಸೋತಿಲ್ಲ, ನೀನು ದಾರಿ ತಪ್ಪಿಲ್ಲ, ನೀನು ತಡವಾಗಿಲ್ಲ, ನೀನು ಸರಿಯಾದ ದಾರಿಯಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ಕೈಯಲ್ಲಿ ಇದ್ದೀಯಾ. ಮಗು, ಈ ವಿಡಿಯೋ ನೋಡುತ್ತಿರುವವರ ಹೃದಯಕ್ಕೆ ನೇರ ಮಾತು. ಪ್ರತಿಯೊಬ್ಬರಿಗೂ ಒಂದು ಮಾತು, ನೀವು ಬಹಳ ಶಕ್ತಿಶಾಲಿಗಳು, ನೀವು ಬಹಳ ಅಮೂಲ್ಯರು, ನಿಮ್ಮ ಜೀವನಕ್ಕೆ ಅರ್ಥ ಇದೆ. ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ಇದೇ ಕೊನೆಯಲ್ಲ, ಇದು ತಿರುವು. ನಿಮ್ಮ ಕತೆ ಎಲ್ಲಿಂದ ಬದಲಾಗುತ್ತದೆ? ಈ ಕ್ಷಣ ನೀನು ಮೌನವಾಗಿ ಕೇಳಿಕೊಂಡ ಪ್ರಾರ್ಥನೆಗೆ ಶಬ್ದವಿಲ್ಲದ ಉತ್ತರ ಬರುತ್ತಿದೆ. ಸಾಯಿಬಾಬಾ ನಿನ್ನ ಮುಂದೆ ನಿಂತು ಯಾವುದೂ ಹೇಳದೆ ನಿನ್ನ ತಲೆಯ ಮೇಲೆ ಕೈ ಇಡುತ್ತಾರೆ. ಆ ಸ್ಪರ್ಶವೇ ಸಾಕು. ಆ ಕ್ಷಣದಲ್ಲಿ ಮನಸ್ಸಿನೊಳಗಿನ ಭಾರ ಹಗುರವಾಗುತ್ತದೆ, ಕಣ್ಣಲ್ಲಿ ನೀರು ತುಂಬುತ್ತದೆ, ಹೃದಯಕ್ಕೆ ಶಾಂತಿ ಇಳಿಯುತ್ತದೆ. ಅವರು ಹೇಳುತ್ತಾರೆ, ಮಗು, ನಿನ್ನ ಹೃದಯ ಬಹಳ ದಿನಗಳಿಂದ ನೋವಿನಲ್ಲೇ ಇತ್ತು.
ಇಂದು ಅದಕ್ಕೆ ವಿಶ್ರಾಂತಿ. ನಿನ್ನ ಜೀವನ ಈಗ ಬದಲಾಗುತ್ತಿದೆ. ಇದು ನಿನ್ನ ಜೀವನದ ಸಾಮಾನ್ಯ ಬೆಳಗ್ಗೆ ಅಲ್ಲ ಮಗು. ಇದು ಹೊಸ ಅಧ್ಯಾಯದ ಆರಂಭ. ಇಷ್ಟು ದಿನ ನೀನು ಕಾಯುತ್ತಾ ಇದ್ದಿದ್ದು, ಅಳುತ್ತಾ ಇದ್ದಿದ್ದು, ಸಹಿಸಿಕೊಂಡಿದ್ದು ಎಲ್ಲಕ್ಕೂ ಸಾಯಿಬಾಬಾ ಸಾಕ್ಷಿ. ಅವರು ಹೇಳುತ್ತಾರೆ, ಇನ್ನು ನೀನು ಕಷ್ಟದಿಂದ ಕಲಿತ ಪಾಠ ಸಾಕು. ಇನ್ನು ಸಂತೋಷದಿಂದ ಬದುಕುವ ಸಮಯ. ನೀನು ಕೇಳದೆ ಬಂದ ಉತ್ತರ. ಕೆಲವೊಮ್ಮೆ ನಾವು ಏನು ಕೇಳುತ್ತೀವಿ, ಆದರೆ ಜೀವನ ಏನು ಕೊಡುತ್ತದೆ. ಆದರೆ ನಂಬು ಮಗು, ಸಾಯಿಬಾಬಾ ನೀನು ಕೇಳಿದ್ದಕ್ಕಿಂತ ಹೆಚ್ಚನ್ನೇ ಕೊಡುತ್ತಾರೆ. ನೀನು ಕೇಳಿದ್ದು ಸಮಾಧಾನ, ಅವರು ಕೊಡೋದು ಶಾಂತಿ. ನೀನು ಕೇಳಿದ್ದು ಒಂದು ದಾರಿ, ಅವರು ಕೊಡೋದು ಹೊಸ ಜೀವನ. ಸಾಯಿಬಾಬಾ ಹೇಳುವ 3 ಅಮೂಲ್ಯ ಮಾತುಗಳು. ಇಂದು ಬೆಳಗ್ಗೆ ಈ 3 ಮಾತುಗಳನ್ನು ಮನಸ್ಸಿನಲ್ಲಿಟ್ಟಿಕೋ. ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆಗೆ ನಾನಿದ್ದೀನಿ. ತಡವಾದರೂ ತಪ್ಪಾಗಲ್ಲ. ನಿಮ್ಮ ಪಾಲಿನದು ನಿಮ್ಮ ಸಮಯಕ್ಕೆ ಬರುತ್ತೆ. ನಿಮ್ಮ ಕಣ್ಣೀರು ವ್ಯರ್ಥವಲ್ಲ, ಅದಕ್ಕೆ ನಾನು ಉತ್ತರ ಕೊಡುತ್ತೀನಿ. ನಿಮ್ಮ ಮನಸ್ಸಿಗೆ ಒಂದು ಸ್ಪರ್ಶ. ನೀನು ಎಷ್ಟು ಜನರ ಮುಂದೆ ನಗುತ್ತೀಯಾ ಗೊತ್ತಾ, ಆದರೆ ಒಳಗೆ ಎಷ್ಟು ನೋವು ಮುಚ್ಚಿಕೊಂಡಿದ್ದೀಯಾ. ಆ ನೋವನ್ನೆಲ್ಲ ಸಾಯಿಬಾಬಾ ನೋಡುತ್ತಿದ್ದಾರೆ. ಅವರು ಹೇಳುತ್ತಾರೆ, ಇನ್ನು ನಗುವುದು ನಿಜವಾಗಿರಲಿ ಮಗು, ನಟನೆ ಬೇಡ. ಈ ವಿಡಿಯೋ ನಿನ್ನ ಜೀವನಕ್ಕೆ ಒಂದು ವಾಗ್ದಾನ. ನೀನು ಮತ್ತೆ ನಿರಾಶೆಯಾಗುವಾಗ, ದಣಿಯುವಾಗ, ಅಳುವಾಗ ಈ ಮಾತು ನೆನಪಿಸಿಕೋ. ನನ್ನ ಸಾಯಿ ಇದ್ದಾರೆ. ಆ ಒಂದು ನಂಬಿಕೆಯೇ ನಿನ್ನನ್ನು ಮತ್ತೆ ಎಬ್ಬಿಸುತ್ತದೆ. ಓಂ ಸಾಯಿರಾಮ್. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ನಿಮ್ಮ ಹೃದಯದ ನೋವು ಕಡಿಮೆಯಾಗಲಿ, ಮನಸ್ಸಿಗೆ ಶಾಂತಿ ಬರಲಿ, ಮನೆಗೆ ಸಂತೋಷ ಬರಲಿ ಮತ್ತು ನಿಮ್ಮ ಜೀವನದಲ್ಲಿ ಬೆಳಕು ತುಂಬಿಕೊಳ್ಳಲಿ. ನೀವು ಕಾಯುತ್ತಿರುವ ಉತ್ತರ ಶೀಘ್ರದಲ್ಲೇ ಸಿಗಲಿ ಮಗು. ಈ ಬೆಳಗ್ಗೆ ನಿನ್ನ ಜೀವನದ ತಿರುವಾಗಲಿ. ನೀವು ಒಬ್ಬರೇ ಅಲ್ಲ, ನಿಮ್ಮ ಕತೆ ಮುಗಿದಿಲ್ಲ. ನಿಮ್ಮ ಸಮಯ ಈಗ ಶುರು. ಸಾಯಿಬಾಬಾ ನಿಮ್ಮ ಕೈ ಹಿಡಿದು ಮುಂದೆ ನಡೆಸುತ್ತಿದ್ದಾರೆ. ಈ ಸಂದೇಶ ನಿಮ್ಮ ಹೃದಯಕ್ಕೆ ತಾಕಿದರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರ ಜೊತೆ ಶೇರ್ ಮಾಡಿ. ಇನ್ನೂ ಇಂತಹ ಭಾವನಾತ್ಮಕ ಸಾಯಿಬಾಬಾ ಸಂದೇಶಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟಿನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯಿರಿ. ನಿಮ್ಮ ಪ್ರಾರ್ಥನೆ ನಮ್ಮ ಸಾಯಿ ಕಿವಿಗೆ ತಲುಪುತ್ತದೆ. ಸಾಯಿಬಾಬಾ ಸದಾ ನಿಮ್ಮ ಜೊತೆ ಇರಲಿ. ನಿಮ್ಮ ಪ್ರತಿಯೊಂದು ಬೆಳಗ್ಗೆ ಶಾಂತಿಯಿಂದ ಆರಂಭವಾಗಲಿ. ಶುಭೋದಯ.